ಹೇ ಸೀತಾರಾಮ್ನ ಭಾರತದ ಮಾತುಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಸೋಲಿನ ಹೊಣೆ ಹೊತ್ಕೊಂಡ್ರ ಏಕನಾಥ್ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ನಂತರ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಖಾಲಿಸ್ತಾನಿ ಉಗ್ರರು ಮತ್ತೆ ಭಾರತವನ್ನ ಟಾರ್ಗೆಟ್ ಮಾಡಲಿದ್ದಾರಂತೆ. ಸಂಸತ್ತನ್ನ ಉಡಾಯಿಸುವುದಾಗಿ ಪನ್ನೂನ್ ಮತ್ತೆ ಬೆದರಿಕೆ. ಮಿಜೋರಾಂನಲ್ಲಿ ಟಿವಿ ಆಂಕರ್ ಒಬ್ಬಳು ಶಾಸಕಿಯಾಗಿ ಹೊರಹೊಮ್ಮಿದ್ದಾಳೆ. ಈ ಮೂಲಕ ಅತ್ಯಂತ ಕಿರಿಯ ಶಾಸಕಿ ಎಂದು ಹೆಗ್ಗಳಿಕೆಗೆ ಪಾತ್ರವಾದ ಮಹಿಳೆ. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಧ್ಯಪ್ರದೇಶದ ಸುದ್ದಿ. ಮಧ್ಯಪ್ರದೇಶದಲ್ಲಿ ಇದೀಗ ಬಿಜೆಪಿ ಬಹುಮತವನ್ನ ಪಡೆದುಕೊಂಡು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಇದಾದ ನಂತರ ಏಕನಾಥ್ ರವರಿಗೆ ಭಾರಿ ಮುಖಭಂಗವಾದಂತಾಗಿದೆ. ಯಾಕೆಂದ್ರೆ ಅವರು ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಭೂಪಾಲ್ನಲ್ಲಿರುವಂತಹ ಕಾಂಗ್ರೆಸ್ ಕಚೇರಿ ಎದುರುಗಡೆ ಏಕನಾಥ್ ರವರಿಗೆ ಅಭಿನಂದನೆಗಳು, ಮುಖ್ಯಮಂತ್ರಿ ಆಗಿದ್ದಕ್ಕೆ, ಅಧಿಕಾರವನ್ನ ಹಿಡಿದಿದ್ದಕ್ಕೆ ಏಕನಾಥ್ ರವರಿಗೆ ಅಭಿನಂದನೆಗಳು ಅನ್ನುವಂತಹ ಪೋಸ್ಟರ್ ಅನ್ನ ದೊಡ್ಡದಾಗಿ ಹಾಕಿಸಿ ಒಂದ್ ರೀತಿ ಖುಷಿಯನ್ನ ಪಟ್ಟಿದ್ರು. ಅದನ್ನ ಅವ್ರೇ ಹಾಕ್ಸ್ಕೊಂಡಿದ್ರು ಅಥವಾ ಅವ್ರ ಅಭಿಮಾನಿಗಳು ಹಾಕ್ಸ್ಕೊಂಡಿದ್ರು, ಅದು ಎರಡನೇ ಮಾತು. ಆದ್ರೆ ಇಂತಹ ಪೋಸ್ಟರ್ ಅನ್ನ ಫಲಿತಾಂಶಕ್ಕೂ ಮುನ್ನವೇ ಹಾಕಿಕೊಂಡಿದ್ರು. ಈ ಪಾರ್ಟಿ ಓವರ್ ಕಾನ್ಫಿಡೆನ್ಸ್ ಅನ್ನ ತೋರಿಸಿದಂತಹ ಏಕನಾಥ್ರಿಗೆ ಇದೀಗ ಕಾಂಗ್ರೆಸ್ ಸೋಲು ಸಿಕ್ಕಾಪಟ್ಟೆ ಮುಖಭಂಗ ಮಾಡಿದಂತಾಗಿದೆ. ಈ ಕಾರಣದಿಂದಾಗಿ ಏಕನಾಥ್ ರವರು ಕಾಂಗ್ರೆಸ್ ಸೋಲಿನ ಹೊಣೆಯನ್ನ ಹೊತ್ಕೊಂಡು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಏಕನಾಥ್ ರವರು ರಾಜೀನಾಮೆಯನ್ನ ಕೊಡ್ತಾರ? ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ ನಂತರ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ಈ ವರದಿ ಮೂಲಕ ತಿಳಿಯುವಂತಹ ಪ್ರಯತ್ನ ಮಾಡೋಣ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಬಳಿಕ ಮಧ್ಯಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕಮಲ್ನಾಥ್ ಅವರು ರಾಜೀನಾಮೆ ನೀಡಲಿದ್ದಾರೆ ಎನ್ನಲಾಗ್ತಾ ಇದೆ. ಶೀಘ್ರದಲ್ಲೇ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು ಈ ಬಗ್ಗೆ ಚರ್ಚಿಸಲಾಗುತ್ತೆ ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಸೋಲಿನ ಹೊಣೆಯನ್ನ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಕಳೆದ ತಿಂಗಳು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಕಳೆದ ಭಾನುವಾರ ಮತ ಎಣಿಕೆ ನಡೆದಿದೆ. 230 ಸದಸ್ಯ ಬಲದ ಮಧ್ಯಪ್ರದೇಶ ವಿಧಾನಸಭೆಯಲ್ಲಿ 116 ಮ್ಯಾಜಿಕ್ ಸಂಖ್ಯೆಯಾಗಿದೆ. ಬಿಜೆಪಿಯು 163 ಸ್ಥಾನಗಳನ್ನ ಗೆದ್ದು ಪ್ರಚಂಡ ಬಹುಮತ ಪಡೆದುಕೊಂಡಿದೆ. ಇನ್ನು ಈ ಮೂಲಕ ಕಾಂಗ್ರೆಸ್ 66 ಸ್ಥಾನ ಗಳಿಸಿಕೊಳ್ಳುವುದಕ್ಕೆ ಎದೆಯುಸಿರು ಬಿಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಕಮಲ್ನಾಥ್ ಇಂದು ಖರ್ಗೆ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು ಪಕ್ಷದ ರಾಜ್ಯ ಘಟಕದ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಎನ್ನಲಾಗ್ತಾ ಇದೆ. ಚುನಾವಣೆಗೂ ಮೊದಲು 8 ಹಂಚಿಕೆ ಕುರಿತಂತೆ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇಂಡಿಯಾ ಒಕ್ಕೂಟದ ಅನೇಕ ನಾಯಕರ ವಿರುದ್ಧ ಕಮಲ್ನಾಥ್ ವಿಡಿಯೋ ಬಹಿರಂಗ ಹೇಳಿಕೆಗಳ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಅಸಮಾಧಾನಗೊಂಡಿದ್ರು. ಇನ್ನು ಮಧ್ಯಪ್ರದೇಶದಲ್ಲಿ ಚುನಾವಣಾ ಪೂರ್ವ ಮೈತ್ರಿಗೆ ಒಪ್ಪಿಗೆ ಸೂಚಿಸಿದ್ದ ಸಮಾಜವಾದಿ ಪಕ್ಷವು ಕೇವಲ 4ರಿಂದ 6 ಸ್ಥಾನಗಳನ್ನ ಮಾತ್ರ ಕೇಳಿತ್ತು. ಇನ್ನು ಜೆಡಿಯು ಕೇವಲ 1 ಸ್ಥಾನವನ್ನ ಮಾತ್ರ ಕೇಳಿದ್ದರೂ ಕೂಡ ಕಮಲ್ನಾಥ್ ಒಪ್ಪಿರಲಿಲ್ಲ ಎನ್ನಲಾಗಿದೆ. ಇನ್ನು ಇದರ ನಡುವೆ ಇಂಡಿಯಾ ಒಕ್ಕೂಟ ನಾಯಕರನ್ನ ಕೆಣಕಿತ್ತು. ಜೊತೆಗೆ ಚುನಾವಣೆ ಫಲಿತಾಂಶದ ನಂತರ ಕಮಲ್ನಾಥ್ ಅವರು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಭೇಟಿಯಾಗದೆ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿಯಾದ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ಎಂದು ಮೂಲಗಳು ತಿಳಿದು ಬಂದಿದೆ. ಖಾಲಿಸ್ತಾನಿ ಉಗ್ರರು ಮೇಲಿಂದ ಮೇಲೆ ಭಾರತಕ್ಕೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ವಿಶ್ವಕಪ್ನ ಸಮಯದಲ್ಲೂ ಕೂಡ, ಐಸಿಸಿ ವಿಶ್ವಕಪ್ನ ಸಮಯದಲ್ಲೂ ಕೂಡ ಇಂತಹದ್ದೇ ಬೆದರಿಕೆ ಬಂದಿತ್ತು. ನಾವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಯುವಂತಹ ಸಮಯದಲ್ಲಿ ಸ್ಟೇಡಿಯಂನಲ್ಲಿ ಬಾಂಬ್ ಹಾಕ್ತೀವಿ, 5-6 ಕಡೆ ನಾವು ಜಾಗಗಳನ್ನ ಟಾರ್ಗೆಟ್ ಮಾಡಿದೀವಿ ಅಂತೆಲ್ಲ ಹೇಳ್ಕೊಂಡಿದ್ರು. ಇದೀಗ ಮತ್ತೊಂದು ಅಂತಹದ್ದೇ ಬೆದರಿಕೆ ಬಂದಿರುವಂತದ್ದು. ಏನು ಪನ್ನೂನ್ ಅನ್ನುವಂತಹ ಖಾಲಿಸ್ತಾನಿ ಉಗ್ರ ಏನಿದ್ದಾನೆ ಅಥವಾ ಖಾಲಿಸ್ತಾನಿ ಭಯೋತ್ಪಾದಕ ಏನಿದ್ದಾನೆ, ಇದೀಗ ಭಾರತದಲ್ಲಿರುವಂತಹ ನವದೆಹಲಿಯಲ್ಲಿರುವಂತಹ ಸಂಸತ್ನ ಮೇಲೆ ನಾನು ಬಾಂಬ್ ಹಾಕ್ತೀವಿ ಅಥವಾ ಉಡಾಯಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾನಂತೆ. ನಿಜಕ್ಕೂ ಇದು ಸಾಧ್ಯನಾ ಆತನ ಕೈಯಲ್ಲಿ? ಈ ತರ ಪದೇ ಪದೇ ಬೆದರಿಕೆ ಹಾಕೋದ್ರಿಂದ ಏನ್ ಲಾಭ ಅವರಿಗೆ? ಅಥವಾ 10 ಸಾರಿ ಬೆದರಿಕೆ ಹಾಕಿ ಅದನ್ನ ನಾವು ನಿರ್ಲಕ್ಷ್ಯ ಮಾಡಿದಾಗ ಪ್ರತಿ ಸರಿ ಇದನ್ನೇ ಹೇಳ್ತಾರೆ ಬಟ್ ಮಾಡೋದಿಲ್ಲ ಅಂತ ಹೇಳಿ ನಾವು ನಿರ್ಲಕ್ಷ್ಯ ತೋರುವಂತಹ ಸಮಯಕ್ಕೆ ಇವರು ಕಾಯ್ತಾ ಕೂತಿದ್ದಾರೆ. ನಾವು ನಿರ್ಲಕ್ಷ್ಯ ತೋರಿದ ತಕ್ಷಣ ಇವರು
ಕಾರ್ಯಪ್ರವೃತ್ತರಾಗ್ತಾರ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕಾಡ್ತಾ ಇದೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಆ ಪುಣ್ಯಾತ್ಮ, ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾನೆ ಅಥವಾ ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾನೆ ನಮ್ಮ ಭಾರತೀಯರಿಗೆ ನೋಡೋಣ. ಖಲಿಸ್ತಾನಿ ಭಯೋತ್ಪಾದಕ ಗುರ್ಪತ್ವಂತ್ ಸಿಂಗ್ ಪನ್ನೂನ್ ಡಿಸೆಂಬರ್ 13 ಅಥವಾ ಅದಕ್ಕೂ ಮೊದಲು ಭಾರತೀಯ ಸಂಸತ್ತಿನ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಒಡ್ಡಿರೋ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾನೆ. ಇನ್ನು ಪನ್ನೂನ್ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ 2001ರ ಸಂಸತ್ ದಾಳಿಯ ಅಪರಾಧಿ ಅಫ್ಜಲ್ ಗುರುವಿನ ಪೋಸ್ಟರ್ ಕಂಡು ಬಂದಿದೆ. ಅದರಲ್ಲಿ ದೆಹಲಿ ಬನೇಗಾ ಖಾಲಿಸ್ತಾನ್ ಅಂದ್ರೆ ದೆಹಲಿ ಖಾಲಿಸ್ತಾನ್ ಆಗಿ ಬದಲಾಗುತ್ತದೆ ಎಂಬ ಶೀರ್ಷಿಕೆಯನ್ನ ನೀಡಲಾಗಿದೆ. ವಿಡಿಯೋದಲ್ಲಿ ಪನ್ನೂನ್ ಭಾರತ ತನ್ನನ್ನು ಕೊಲ್ಲಲು ನಡೆಸಿದ ಸಂಚು ವಿಫಲವಾಗಿದೆ, ಅಲ್ಲದೆ ಭಯೋತ್ಪಾದಕರು ಸಂಸತ್ತಿನ ಮೇಲೆ ದಾಳಿ ನಡೆಸಿ ಡಿಸೆಂಬರ್ 13ಕ್ಕೆ 22 ವರ್ಷಗಳಾಗುತ್ತವೆ. ಇದೇ ದಿನ ಸಂಸತ್ತಿನ ಮೇಲೆ ದಾಳಿ ನಡೆಸಲಾಗುವುದು, ಇಲ್ಲವೇ ಇದಕ್ಕೂ ಮೊದಲು ದಾಳಿ ನಡೆಸುವುದಾಗಿ ಹೇಳಿಕೆ ನೀಡಿದ್ದಾನೆ. ಪ್ರಸ್ತುತ ಸೋಮವಾರದಿಂದ ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದೆ. ಡಿಸೆಂಬರ್ 22ರವರೆಗೆ ಅಧಿವೇಶನ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಪನ್ನೂನ್ ಬೆದರಿಕೆ ಕರೆ ಬಂದಿದ್ದು, ಈ ಹಿನ್ನೆಲೆ ಸಂಸತ್ ಭವನದ ಸುತ್ತ ಭದ್ರತಾ ಏಜೆನ್ಸಿಗಳು ಅಲರ್ಟ್ ಆಗಿವೆ. ಇನ್ನು ಮೂಲಗಳ ಪ್ರಕಾರ ಭದ್ರತಾ ಏಜೆನ್ಸಿಗಳು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ASIನ K2 ಕಾಶ್ಮೀರ ಖಾಲಿಸ್ತಾನ್ ಭಾರತ ವಿರೋಧಿ ನಿರೂಪಣೆಯನ್ನ ಪ್ರಚಾರ ಮಾಡುವ ತಮ್ಮ ಕಾರ್ಯಸೂಚಿಯನ್ನ ಮುಂದುವರಿಸಲು ಪನ್ನೂನ್ ನಿರ್ದೇಶನಗಳನ್ನ ನೀಡಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಪನ್ನೂನ್ ಭಾಗದಲ್ಲಿ ನಿಷೇಧಿಸಲ್ಪಟ್ಟ ಅಮೆರಿಕ ಮೂಲದ ಸಿಖ್ ಫಾರಿ ಜಸ್ಪ್ರೀತ್ ಮುಖ್ಯಸ್ಥನಾಗಿದ್ದಾನೆ. ಇನ್ನು ಇಷ್ಟಲ್ಲದೆ ಭಾರತೀಯ ತನಿಖಾ ಸಂಸ್ಥೆಗಳಿಗೂ ಕೂಡ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದಾನೆ. ಏನು ಪಂಚರಾಜ್ಯಗಳ ಚುನಾವಣೆಗಳು ಮುಗಿದು ಹೋದ್ವು. ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಒಂದೊಂದು ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ವು. ವಿಭಿನ್ನಗಳು ವಿಷಯಗಳು ಆಚೆ ಬರ್ತಾ ಇದ್ದು ಅದನ್ನ ಜನ ಟ್ವಿಟರ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆಯನ್ನ ಮಾಡ್ತಾ ಇದ್ರು. ಇದೀಗ ಅಂತಹದ್ದೇ ಮತ್ತೊಂದು ವಿಷಯ ಆಚೆ ಬಂದಿದೆ. ಏನು ಅಂತ ಅಂದ್ರೆ ಮಿಜೋರಾಂನಲ್ಲಿ ಒಬ್ಬ ಮಹಿಳೆ, ತುಂಬಾ ಕಿರಿಯ ಮಹಿಳೆ, ಯುವತಿ ಅಂತ ಹೇಳ್ಬೋದು, ಆಕೆ ಶಾಸಕಿಯಾಗಿ ಹೊರಹೊಮ್ಮಿರುವಂಥದ್ದು. ಇದರಲ್ಲೇನು ಹೊಸದು? ಆಕೆ ಒಬ್ಬ ಟಿವಿ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ಲು, ಟಿವಿ ಹೋಸ್ಟ್ ಮಾಡ್ತಾ ಇದ್ಲು, ಜೊತೆಗೆ ನಿರೂಪಕಿಯಾದ ಜೊತೆಗೆ ಈಕೆ ಇನ್ಫ್ಲೂಯೆನ್ಸರ್ ಕೂಡ ಆಗಿದ್ಲು. ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆಸ್ ಅನ್ ಇನ್ಫ್ಲೂಯೆನ್ಸರ್ ಅಂತ ಕೂಡ ಆಕೆ ಗುರುತಿಸ್ಕೊಂಡಿದ್ಲು. ಇಂಥ ಒಬ್ಬ ಯುವತಿ ಅಥವಾ ಹುಡುಗಿ ಇದೀಗ ಶಾಸಕಿಯಾಗಿದ್ದಾಳೆ ಅನ್ನೋದು ಎಲ್ಲರಿಗೂ ಕೂಡ ಸ್ವಲ್ಪ ಆಶ್ಚರ್ಯದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಘಟಾನುಘಟಿ ನಾಯಕರು ಇರ್ತಾರೆ, ಅಂಥವ್ರನ್ನ ಸೋಲಿಸಿ ಈಕೆ ಶಾಸಕಿ ಆಗಿರೋದು ಸ್ವಲ್ಪ ಅಚ್ಚರಿ ಉಂಟು ಮಾಡಿದೆ. ಬನ್ನಿ ಹಾಗಾದ್ರೆ ಯಾರು ಆ ಹುಡುಗಿ ಅಥವಾ ಯುವತಿ, ಜೊತೆಗೆ ಆಕೆಯ ವಿರುದ್ಧ ನಿಂತಹ ಆ ವ್ಯಕ್ತಿ ಯಾರು, ಎಲ್ಲವನ್ನ ತಿಳ್ಕೊಳ್ಳೋಣ. ಮಿಜೋರಾಂ ಅಸೆಂಬ್ಲಿ ಎಲೆಕ್ಷನ್ನ ಫಲಿತಾಂಶವು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಡಿಸೆಂಬರ್ 4ರಂದು ಬಿಡುಗಡೆಯಾದ ಫಲಿತಾಂಶಗಳಲ್ಲಿ ಝೋರಮ್ ಪೀಪಲ್ಸ್ ಮೂವ್ಮೆಂಟ್ ZPM ಎಂಬ ಬಿರುಗಾಳಿಯು MNFನ ಸೋಲಿಗೆ ಕಾರಣವಾಯಿತು. ZPMನ ಹೊಸ ಚುನಾಯಿತ ಮಹಿಳಾ ಶಾಸಕಿ ಬೆರಿಲ್ ವನ್ಹೆಸಂಗಿ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಐಜ್ವಾಲ್ ಸೌತ್ 3rd ಸ್ಥಾನದಿಂದ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಬೆರಿಲ್ ವನ್ಹೆಸಂಗಿ ಮಿಜೋರಾಂಗೆ ಅತ್ಯಂತ ಕಿರಿಯ ಮಹಿಳಾ ಶಾಸಕಿಯಾಗಿದ್ದಾರೆ. ಇನ್ನು ವನ್ಹೆಸಂಗಿ ಅವರು MNFನ ಎಫ್ ಲಾಲ್ನು ಮಾವಿಯಾ ಅವರನ್ನ 1414 ಮತಗಳಿಂದ ಸೋಲಿಸಿದ್ರು. ಇನ್ನು ಬೆರಿಲ್ ವನ್ಹೆಸಂಗಿ ಅವರು 9370 ಮತಗಳನ್ನ ಪಡೆದ್ರೆ ಎಫ್ ಲಾಲ್ನೂನ್ ಮಾವಿಯಾ 7956 ಮತಗಳನ್ನ ಪಡೆದಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ 2066 ಮತಗಳನ್ನ ಪಡೆಯುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ರೋಜಿಯಮ್ಮ ಘಟ್ಟ 3ನೇ ಸ್ಥಾನದಲ್ಲಿದ್ದಾರೆ. ಬೆರಿಲ್ ವನ್ಹೆಸಂಗಿ ಅವರು ಯಾರು ಅಂತ ನೋಡೋದಾದ್ರೆ ಮಿಜೋರಾಂ ವಿಧಾನಸಭೆಯ ಅತ್ಯಂತ ಕಿರಿಯ ಶಾಸಕಿ ಬೆರಿಲ್ ವನ್ಹೆಸಂಗಿ ಅವರು. ಆಕೆಗೆ 32 ವರ್ಷ. ಆಕೆಯು ಚುನಾವಣಾ ಅಫಿಡವಿಟ್ ಪ್ರಕಾರ ಅವರು ಈ ಹಿಂದೆ ಐಜ್ವಾಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ AMCನಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಮೇಘಾಲಯದ ಶಿಲ್ಲಾಂಗ್ನಲ್ಲಿರುವ ನಾರ್ತ್ ಈಸ್ಟರ್ನ್ ಹಿಲ್ ವಿಶ್ವವಿದ್ಯಾಲಯದಲ್ಲಿ MA ಮಾಡಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಬೆರಿಲ್ ವನ್ಹೆಸಂಗಿ ವಿರುದ್ಧ ಯಾವುದೇ ಕ್ರಿಮಿನಲ್ ದಾಖಲೆಗಳು ಕೂಡ ಇಲ್ಲ. ಇನ್ನು ಅವರು ಪ್ರಸಿದ್ಧ ಟಿವಿ ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬೆರಿಲ್ ವನ್ಹೆಸಂಗಿ ಅವರು ಸಾಕಷ್ಟು ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ.
ಇನ್ನು ತನ್ನ ಬಯೋದಲ್ಲಿ ಅವರು ಟಿವಿ ನಿರೂಪಕಿ, ಹೋಸ್ಟೆಸ್, ಆಂಕರ್ ಮತ್ತು ರಾಜಕಾರಣಿ ಎಂದು ವಿವರಿಸಿದ್ದಾರೆ. ಮಿಜೋರಾಂನಲ್ಲಿ 3 ಮಹಿಳಾ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮಿಜೋರಾಂ ವಿಧಾನಸಭಾ ಚುನಾವಣೆಯಲ್ಲಿ 3 ಮಹಿಳಾ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಐಜ್ವಾಲ್ ಸೌತ್ 3ನಿಂದ ಬೆರಿಲ್ ವೆನ್ಹಸಂಗಿ ಹೊರತುಪಡಿಸಿ ಲುಂಗ್ಲೇಯಿ ಪೂರ್ವ ಸ್ಥಾನದಿಂದ ZPM ಲಾಲ್ರಿನ್ ಸುಯಿ ಮತ್ತು ಪಶ್ಚಿಮ ತುಯಿಪುಯಿ ಕ್ಷೇತ್ರದಿಂದ ಪ್ರೋವಾ ಚಕ್ಕಾ ಗೆದ್ದಿದ್ದಾರೆ. ಇನ್ನು ಮಿಜೋರಾಂ ವಿಧಾನಸಭಾ ಚುನಾವಣಾ ಫಲಿತಾಂಶ. ಚುನಾವಣಾ ಆಯೋಗದ ವೆಬ್ಸೈಟ್ ಪ್ರಕಾರ 40 ZPM 27 ಸ್ಥಾನಗಳನ್ನ, MNF 10 ಸ್ಥಾನಗಳನ್ನ, ಬಿಜೆಪಿ 2 ಸ್ಥಾನಗಳನ್ನ ಮತ್ತು ಕಾಂಗ್ರೆಸ್ 1 ಸ್ಥಾನವನ್ನ ಗೆದ್ದಿದೆ. ರಾಜ್ಯದಲ್ಲಿ JDS ಶೇಕಡಾ 37.86, MNF ಶೇಕಡಾ 35.10, ಬಿಜೆಪಿ ಶೇಕಡಾ 5.06 ಮತ್ತು ಕಾಂಗ್ರೆಸ್ ಶೇಕಡಾ 20.82 ಮತಗಳನ್ನು ಪಡೆದಿದೆ. ಇದೇ ವೇಳೆ ಶೇಕಡಾ 0.68ರಷ್ಟು ಮತಗಳು ಇತರರ ಖಾತೆಗೆ ಚಲಾವಣೆಗೊಂಡಿದೆ. ಇವಿಷ್ಟು ಇವತ್ತಿನ ಭಾರತದ ಮಾತಿನ ಸುದ್ದಿ. ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.